ಫ್ರೆಂಡ್ಸ್, ನಾವು ಕಣ್ಣಾರೆ ನೋಡೋದು ಮಾತ್ರ ನಿಜ ಅಂದ್ಕೊಂಡ್ರೆ ಅದು ನಮ್ಮ ದೊಡ್ಡ ಭ್ರಮೆ. ಯಾಕಂದ್ರೆ ಈ ನಿಗೂಢ ಜಗತ್ತಲ್ಲಿ ನಮ್ಗೆ ಕಾಣಿಸದ ಎಷ್ಟೋ ರಹಸ್ಯಗಳು ಅಡಗಿವೆ. ಇವತ್ತು ಸೈನ್ಸ್ ಎಷ್ಟೇ ಮುಂದುವರೆದಿದ್ದರೂ ಇಂದಿಗೂ ಮನುಷ್ಯನ ಬುದ್ಧಿಗೆ ಸವಾಲು ಹಾಕೋ ಎಷ್ಟೋ ವಿಚಿತ್ರ ಘಟನೆಗಳು ಪ್ರತಿದಿನ ನಮ್ಮ ಸುತ್ತಮುತ್ತ ನಡೀತಾನೆ ಇವೆ. ಕತ್ತಲೆಯಲ್ಲಿ ಕಾಡುವ ಶಕ್ತಿಗಳು, ವಿಶೇಷವಾಗಿ ರಾತ್ರಿ ಹೊತ್ತು ಜನನೂ ಇಲ್ದಂಗೆ ನಿಶಬ್ದವಾಗಿರೋ ಜಾಗಗಳಲ್ಲಿ ಕೆಲವು ಅದೃಶ್ಯ ಶಕ್ತಿಗಳು ತಿಳಿಯದೆ ಕ್ಯಾಮ್ರಾ ಕಣ್ಣಿಗೆ ಲಾಕ್ ಆಗಿ ಬಿಡುತ್ತವೆ. ಆ ಫುಟೇಜ್ ನೋಡಿದ್ರೆ ನಮ್ಗೆ ಒಂದು ಕ್ಷಣ ಮೈ ನಡುಗುತ್ತೆ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಾವು ಅಂತಹದ್ದೇ ಕೆಲವು ಬೆಚ್ಚಿ ಬೀಳಿಸೋ ಭಯಾನಕ ದೃಶ್ಯಗಳನ್ನ ನೋಡಲಿದ್ದೇವೆ. ಈ ವಿಡಿಯೋ ನೋಡ್ತಿರುವಾಗ ನಿಮ್ಮ ರೂಮಲ್ಲಿ ಯಾರು ಇಲ್ಲದಿದ್ರು ಯಾರೋ ನಿಮ್ಮನ್ನ ನೋಡ್ತಿದ್ದಾರೆ ಅನ್ನೋ ಫೀಲಿಂಗ್ ಬರೋದು ಮಾತ್ರ ಪಕ್ಕ. ಸೊ ಗುಂಡಿಗೆಯಲ್ಲಿ ಧೈರ್ಯ ಇರೋರು ಮಾತ್ರ ಈ ವಿಡಿಯೋನ ಎಂಡ್ ವರ್ಗೂ ನೋಡಿ. ಇನ್ನು ತಡ ಮಾಡದೆ ಆ ಅಲ್ಟಿಮೇಟ್ ಮಿಸ್ಟ್ರಿಗಳು ಏನೇನು ಅಂತ ಒನ್ ಬೈ ಒನ್ ನೋಡ್ಕೊಂಡು ಬರೋಣ ಬನ್ನಿ. ಒಬ್ಬ ವ್ಯಕ್ತಿ ರಾತ್ರಿ ವೇಳೆ ಒಂದು ಕೆಸರು ರಸ್ತೆಯಲ್ಲಿ ಕಾರಲ್ಲಿ ಹೋಗ್ತಿರುವಾಗ ಕಾರ್ ದಿಢೀರಂತ ನಿಂತು ಹೋಗುತ್ತೆ. ಆ ಟೈಮಲ್ಲಿ ಡ್ಯಾಶ್ ಕ್ಯಾಮ್ರಾ ಗಮನಿಸಿದಾಗ ಅದರಲ್ಲಿ ಬಿಳಿ ಬಟ್ಟೆ ಹೊದ್ಕೊಂಡಿರೋ ಒಂದು ವಿಚಿತ್ರ ಆಕಾರ ಕಾಣಿಸುತ್ತೆ. ಆದ್ರೆ ಕಾರ್ ಹೊರಗಡೆ ನೋಡಿದ್ರೆ ಯಾರು ಇರಲ್ಲ. ಮತ್ತೆ ಡ್ಯಾಶ್ ಕ್ಯಾಮ್ರಾದಲ್ಲಿ ನೋಡಿದಾಗ ಆ ಆಕಾರ ಕಾರ್ ಒಳಗಡೆ ಬ್ಯಾಕ್ ಸೀಟ್ ಅಲ್ಲಿ ಕೂತಿರೋ ಹಾಗೆ ಕಾಣಿಸುತ್ತೆ. ಇದು ಒಂದು ಹಳೆಯ ಸ್ಮಶಾನದ ಪಕ್ಕದಲ್ಲಿ ನಡೆದ ಇನ್ಸಿಡೆಂಟ್ ಅಂತ ಆ ಕಾರಲ್ಲಿದ್ದವರು ಹೇಳಿದ್ದಾರೆ. ಆಮೇಲೆ ಈ ವಿಡಿಯೋ ಇಂಟರ್ನೆಟ್ ಅಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಯ್ತು. ಒಂದು ಗಲ್ಲಿಯಲ್ಲಿ ಪಾರ್ಕ್ ಮಾಡಿದ್ದ ಬೈಕ್ ಲಾಕ್ ಆಗಿದ್ದರೂ ಸಹ ಅದಷ್ಟಕ್ಕೆ ಅದೇ ಸ್ಟಾರ್ಟ್ ಆಗಿ ಮುಂದಕ್ಕೆ ಹೋಗೋದನ್ನ ನೋಡಿದ್ರೆ ಯಾರಿಗಾದ್ರೂ ತಲೆ ಕೆಡಬೇಕಲ್ವಾ? ಬೈಕ್ ಕಾಣಿಸ್ತಾ ಇಲ್ಲ, ಯಾರೋ ಕಳ್ಳರು ಎತ್ಕೊಂಡು ಹೋಗಿದ್ದಾರೆ ಅಂತ ಸಿಸಿಟಿವಿ ಫುಟೇಜ್ ಚೆಕ್ ಮಾಡಿದ ಓನರ್ಗೆ ಅಸಲಿ ವಿಷಯ ಗೊತ್ತಾಗಿ ಮೈಂಡ್ ಬ್ಲಾಕ್ ಆಗೋಗಿದೆ. ಯಾರು ಇಲ್ಲದ ಆ ಶೂನ್ಯ ಗಲ್ಲಿಯಲ್ಲಿ ಆ ಬೈಕ್ ಅಷ್ಟು ಸ್ಪೀಡ್ ಆಗಿ ಹೇಗೆ ಮೂವ್ ಆಯಿತು? ಕಣ್ಣಿಗೆ ಕಾಣಿಸದ ಯಾವ್ದಾದ್ರೂ ಎನರ್ಜಿ ಅದನ್ನ ಓಡಿಸಿತಾ? ಈ ವಿಡಿಯೋ ನೋಡಿ ಇದು ಎಡಿಟಿಂಗ್ ಅಂತ ತುಂಬಾ ಜನ ಕಾಮೆಂಟ್ ಮಾಡಿದ್ದರು. ಆದ್ರೆ ಇದು ಸರಿ ಸುಮಾರು 10 ವರ್ಷಗಳ ಹಿಂದಿನ ವಿಡಿಯೋ. ಅಂದ್ರೆ ತುಂಬಾ ಹಳೆಯ ವಿಡಿಯೋ. ಅಷ್ಟೊಂದು ಗ್ರಾಫಿಕ್ಸ್ ಟೆಕ್ನಾಲಜಿ ಅಂದು ಇರಲಿಲ್ಲ. ಹಾಗಾಗಿ ಇದು ರಿಯಲ್ ಅಂತ ಇಂದಿಗೂ ತುಂಬಾ ಜನ ನಂಬುತ್ತಾರೆ. ಜುಲೈ 2025ರಲ್ಲಿ ಒಂದು ಮನೆಯ ಒಳಗಿದ್ದ ಸೆಕ್ಯೂರಿಟಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆದ ವಿಚಿತ್ರ ಘಟನೆ ಇದು. ಈ ವಿಡಿಯೋ ಪೋಸ್ಟ್ ಮಾಡಿದ ವ್ಯಕ್ತಿ ಏನ್ ಹೇಳಿದ್ದಾರೆ ಅಂದ್ರೆ, ತನ್ನ ಮನೆಯಲ್ಲಿ ಮೋಷನ್ ಡಿಟೆಕ್ಟರ್ ಕ್ಯಾಮ್ರಾ ಇದೆಯಂತೆ. ಅಂದ್ರೆ ಕ್ಯಾಮ್ರಾ ಮುಂದೆ ಏನಾದ್ರೂ ಮೂವ್ಮೆಂಟ್ ಆದ್ರೆ ಮಾತ್ರ ಅದು ರೆಕಾರ್ಡ್ ಮಾಡುತ್ತೆ. ಆ ದಿನ ಅವನು ಹೊರಗಡೆ ಕೆಲಸದಲ್ಲಿದ್ದಾಗ ಮನೆಯಲ್ಲಿ ಏನೋ ಮೂವ್ಮೆಂಟ್ ಆಗಿದೆ ಅಂತ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ. ತಕ್ಷಣ ಆ ವಿಡಿಯೋ ಚೆಕ್ ಮಾಡಿದ್ರೆ ಮನೆಯಲ್ಲಿ ಯಾರೂ ಇರಲ್ಲ, ಕೇವಲ ಒಂದು ನಾಯಿ ಮಾತ್ರ ಇರುತ್ತೆ. ಆದ್ರೆ ಸ್ವಲ್ಪ ಹೊತ್ತಲ್ಲೇ ಆ ನಾಯಿ ತುಂಬಾ ವಿಚಿತ್ರವಾಗಿ ವರ್ತಿಸಲು ಶುರು ಮಾಡುತ್ತೆ. ನಮ್ಮ ಕಣ್ಣಿಗೆ ಕಾಣಿಸದ ಯಾವುದೋ ವಸ್ತುವನ್ನ ನೋಡಿ ಅದು ಹೆದರುತ್ತಿರೋದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಕಾಣಿಸುತ್ತೆ. ನೀವು ಜಾಗ್ರತೆಯಿಂದ ಗಮನಿಸಿದ್ರೆ ಆ ನಾಯಿಯ ಕುತ್ತಿಗೆಗೆ ಇರೋ ಬೆಲ್ಟ್ ಅನ್ನ ಯಾರೋ ಗಟ್ಟಿಯಾಗಿ ಹಿಡಿದು ಹಿಂದಕ್ಕೆ ಎಳೆಯುತ್ತಿರೋ ಹಾಗೆ ಕಾಣಿಸುತ್ತೆ. ಆ ಬೆಲ್ಟ್ ತುಂಬಾ ಟೈಟ್ ಆಗಿತ್ತಂತೆ. ಯಾರಾದ್ರೂ ಕೈಯಿಂದ ಬಿಚ್ಚಿದ್ರೆ ಹೊರತು ಅದು ಬಿಚ್ಚೋಕೆ ಚಾನ್ಸೇ ಇಲ್ಲ ಅಂತ ಅದರ ಓನರ್ ಹೇಳಿದ್ದಾನೆ. ಈ ಇನ್ಸಿಡೆಂಟ್ ಆದ್ಮೇಲೆ ಆ ನಾಯಿಯ ಹೆಲ್ತ್ ಕೂಡ ಹಾಳಾಯಿತಂತೆ. ಆ ಮನೆಯಲ್ಲಿ ಯಾವುದೋ ದುಷ್ಟ ಶಕ್ತಿ ಇದೆ ಅಂತ ಅವನು ಗಟ್ಟಿಯಾಗಿ ನಂಬುತ್ತಿದ್ದಾನೆ. ವಿದೇಶಗಳಲ್ಲಿ ಚಿಕ್ಕ ಮಕ್ಕಳ ರೂಮ್ಗಳನ್ನ ಮಾನಿಟರ್ ಮಾಡೋಕೆ ಬೇಬಿ ಕ್ಯಾಮ್ರಾ ಇಡೋದು ತುಂಬಾ ಕಾಮನ್. ಹಾಗೇನೆ ಒಬ್ರು ಪೇರೆಂಟ್ಸ್ ತಮ್ಮ ಮಗು ಮಲಗಿದ್ದ ರೂಮ್ನ ಕ್ಯಾಮ್ರಾವನ್ನ ಚೆಕ್ ಮಾಡಿದಾಗ ಅವರಿಗೆ ಫ್ಯೂಸ್ಗಳು ಹಾರಿ ಹೋಗಿದೆ. ಆ ವಿಡಿಯೋದಲ್ಲಿ ಮಗುವಿನ ತೊಟ್ಟಿಲ ಪಕ್ಕದಲ್ಲಿರೋ ಕಿಟಕಿ ಹೊರಗಡೆಯಿಂದ ಒಂದು ವಿಚಿತ್ರ ಮಹಿಳೆ ಆಕಾರ ನಿಂತು ಮಗುವನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇರೋದು ರೆಕಾರ್ಡ್ ಆಗಿದೆ. ಅವಳನ್ನ ನೋಡಿದ್ರೆ ಯಾವುದೋ ಮಾಟಗಾತಿಯ ತರ ಭಯಾನಕವಾಗಿ ಕಾಣ್ತಾಳೆ. ಈ ವಿಡಿಯೋ ನೋಡಿ ಆ ಫ್ಯಾಮಿಲಿ ಸಖತ್ ಶಾಕ್ ನಲ್ಲಿದೆ. ಇದು ಒರಿಜಿನಲ್ ವಿಡಿಯೋನಾ ಅಥವಾ ಯಾವ್ದಾದ್ರೂ ಕ್ಯಾಮ್ರಾ ಗ್ಲಿಚ್ಚಾ ಅನ್ನೋದನ್ನ ಪಕ್ಕಕ್ಕಿಟ್ರೆ ವಿಡಿಯೋ ಫುಟೇಜ್ ಮಾತ್ರ ನೋಡೋಕೆ ತುಂಬಾನೇ ಭಯಾನಕವಾಗಿದೆ. ಒಂದು ರಾತ್ರಿ ಇಬ್ಬರು ಫ್ರೆಂಡ್ಸ್ ಒಂದು ಮನೆಯ ಪಕ್ಕದಿಂದ ಹೋಗ್ತಿರುವಾಗ ಆ ಮನೆ ಟೆರ್ರಸ್ ಮೇಲೆ ಒಬ್ಬ ಮಹಿಳೆ ರಸ್ತೆ ಕಡೆ ನೋಡ್ತಾ ಸೈಲೆಂಟ್ ಆಗಿ ನಿಂತಿರೋದನ್ನ ಗಮನಿಸ್ತಾರೆ. ಅವಳ ಫೇಸ್ ತುಂಬಾ ಬಿಳಿಯಾಗಿ ಜೀವ ಇಲ್ಲದವಳ ತರ ಇರುತ್ತೆ. ಆ ಟೈಮಲ್ಲಿ ಅವಳು ಯಾಕೆ ಹಾಗೆ ನಿಂತಿದ್ದಳು ಅಂತ ಯಾರಿಗೂ ಅರ್ಥ ಆಗಲ್ಲ. ಅದು ದೆವ್ವ ಅಂತಾನೆ ಫಿಕ್ಸ್ ಆಗಿ ಈ ವಿಡಿಯೋನ ಶೇರ್ ಮಾಡಿದ್ದಾರೆ. ಆಮೇಲೆ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಯ್ತು. ಒಂದು ಮನೆಯಲ್ಲಿ ಪಾರ್ಟಿ ನಡೆಯುತ್ತಿರೋ ಟೈಮಲ್ಲಿ ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲಿ ಒಂದು ಮಹಿಳೆಯ ಆಕಾರ ನಿಂತು ಎಲ್ಲರನ್ನ ಗಮನಿಸ್ತಾ ಇರೋದು ಒಂದು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ. ಅವಳ ರೂಪ ತುಂಬಾ ವಿಚಿತ್ರವಾಗಿ ಭಯಾನಕವಾಗಿತ್ತು. ಆದ್ರೆ ಆ ಇನ್ಸಿಡೆಂಟ್ ಆದ್ಮೇಲೆ ಆ ಮನೆಯಲ್ಲಿ ಮತ್ತೆ ಯಾರು ಕೂಡ ಪಾರ್ಟಿ ಮಾಡಲೇ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಎಲ್ರೂ ಅಷ್ಟೊಂದು ಘೋರವಾಗಿ ಹೆದರಿ ಹೋಗಿದ್ದರು.
ಒಂದು ಬಟ್ಟೆ ಅಂಗಡಿಯಲ್ಲಿ ನೈಟ್ ಡ್ಯೂಟಿಯಲ್ಲಿದ್ದ ಸೆಕ್ಯೂರಿಟಿ ಗಾರ್ಡ್ಗೆ ಎದುರಾದ ತುಂಬಾ ಭಯಾನಕ ಎಕ್ಸ್ಪೀರಿಯನ್ಸ್ ಇದು. ಅವನು ಕುರ್ಚಿಯಲ್ಲಿ ಕೂತಿದ್ದಾಗ ಪಕ್ಕದಲ್ಲಿದ್ದ ಬಟ್ಟೆ ಪ್ಯಾಕೆಟ್ಗಳೆಲ್ಲ ಒಂದೇ ಸಮನೆ ಕೆಳಗೆ ಬಿದ್ದೋಗುತ್ತವೆ. ಅಷ್ಟರಲ್ಲೇ ಒಂದು ಇನ್ವಿಸಿಬಲ್ ಫೋರ್ಸ್ ಅವನನ್ನ ಕುರ್ಚಿಯಿಂದ ಕೆಳಗೆ ಕೆಡವಿ ಫ್ಲೋರ್ ಮೇಲೆ ಎಳೆದುಕೊಂಡು ಹೋಗುತ್ತೆ. ಸಿಸಿಟಿವಿಯಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಿರೋ ಈ ಸೀನ್ ನೋಡಿದ್ರೆ ಆ ಶಾಪ್ ಅಲ್ಲಿ ಯಾವುದೋ ಎವಿಲ್ ಫೋರ್ಸ್ ಇದೆ ಅಂತ ಖಂಡಿತ ಅನ್ಸುತ್ತೆ. ಇನ್ನು ಆ ಗಾರ್ಡ್ ಅದೃಷ್ಟವಶಾತ್ ಅಲ್ಲಿಂದ ಎಸ್ಕೇಪ್ ಆದ. ಈಗ ನೀವು ನೋಡಲಿರೋ ಈ ಭಯಾನಕ ವಿಡಿಯೋ ಅಮೆರಿಕಾದ ಒಂದು ಫೇಮಸ್ ಹಳೆಯ ಹೋಟೆಲ್ ಅಲ್ಲಿ ರೆಕಾರ್ಡ್ ಆಗಿದೆ. ಕ್ರೆಸೆಂಟ್ ಹೋಟೆಲ್ ಅಂತ ಕರೆಯಲ್ಪಡೋ ಈ ಜಾಗ ಪ್ರಪಂಚದ ಅತ್ಯಂತ ಭಯಾನಕ ಹಾಂಟೆಡ್ ಹೋಟೆಲ್ಗಳಲ್ಲಿ ಒಂದು. ಯಾಕಂದ್ರೆ ಎಷ್ಟೋ ವರ್ಷಗಳ ಹಿಂದೆ ಈ ಬಿಲ್ಡಿಂಗ್ ಅನ್ನ ಒಂದು ಮೆಡಿಕಲ್ ಟ್ರೀಟ್ಮೆಂಟ್ ಸೆಂಟರ್ ತರ ಬಳಸ್ತಾ ಇದ್ರು. ಅಲ್ಲಿ ಕ್ಯಾನ್ಸರ್ ಗುಣಪಡಿಸ್ತೀನಿ ಅಂತ ಹೇಳಿ ಒಬ್ಬ ವ್ಯಕ್ತಿ ಎಷ್ಟೋ ಜನರ ಪ್ರಾಣವನ್ನ ಬಲಿ ತಗೊಂಡಿದ್ದ. ಆಮೇಲೆ ಅದು ಹೋಟೆಲ್ ಆಗಿ ಬದಲಾಯಿತು. ಅಲ್ಲಿ ಸ್ಟೇ ಮಾಡಿದ ತುಂಬಾ ಜನ ತಮ್ಗೆ ವಿಚಿತ್ರ ಅನುಭವಗಳಾದವು, ವಿಚಿತ್ರ ಸೌಂಡ್ಗಳು ಕೇಳಿಸಿದವು ಅಂತ ಹೇಳ್ತಿರ್ತಾರೆ. ಇದೇ ರೀತಿ 2019ರಲ್ಲಿ ಒಬ್ಬ ಮಹಿಳೆ ತನ್ನ ಮಗಳ ಜೊತೆ ಅಲ್ಲಿದ್ದಾಗ ಈ ವಿಡಿಯೋ ಮಾಡಿದ್ದಾಳೆ. ವಿಡಿಯೋದಲ್ಲಿ ಸಡನ್ ಆಗಿ ಒಂದು ಮಹಿಳೆಯ ಆಕಾರ ಅವರ ಪಕ್ಕದಿಂದ ಹೋಗೋದು ರೆಕಾರ್ಡ್ ಆಗಿದೆ. ಅದು ಒಂದು ಸಣ್ಣ ಮಗುವಿನ ಆತ್ಮ ಇರಬಹುದು ಅಂತ ಕೆಲವರು ಹೇಳ್ತಾರೆ. ಹಾಗೇನೆ ಒಬ್ಬ ರಿಪೋರ್ಟರ್ ಅಲ್ಲಿ ರಿಸರ್ಚ್ ಮಾಡ್ತಿರುವಾಗ ಅವನ ಬೆನ್ನಿನ ಮೇಲೆ ಯಾರೋ ಉಗುರಿಂದ ಗೀಚಿದ ಹಾಗೆ ಸ್ಕ್ರಾಚ್ ಬಿದ್ದಿತ್ತಂತೆ. ಹಾಳಾದ ಒಂದು ಹಳ್ಳಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ದ ಕೆಲವು ಜನರಿಗೆ ಮರದ ಕೊಂಬೆಗೆ ಒಂದು ವಿಚಿತ್ರ ಆಕಾರ ತಲೆ ಕೆಳಗಾಗಿ ನೇತಾಡ್ತಿರೋದು ಕಾಣಿಸುತ್ತೆ. ಅದು ನೋಡೋಕೆ ತುಂಬಾ ವಿಕಾರವಾಗಿರುತ್ತೆ. ಆ ಜನ ಅದನ್ನ ನೋಡಿ ಹೆದರಿಕೆಯಿಂದ ಓಡೋಗ್ತಾರೆ. ಅದು ನಿಜವಾಗಿಯೂ ದೆವ್ವನ ಇಲ್ಲ ಯಾರಾದ್ರೂ ಪ್ರಾಂಕ್ ಮಾಡಿದ್ದ ಅನ್ನೋದು ಇಂದಿಗೂ ಸಸ್ಪೆನ್ಸ್ ಆಗಿ ಉಳಿದಿದೆ. ಆದ್ರೆ ವೈರಲ್ ವಿಡಿಯೋಗಳಲ್ಲಿ ಇದು ಯಾವಾಗ್ಲೂ ಟಾಪ್ ಅಲ್ಲಿರುತ್ತೆ. ಸಾಮಾನ್ಯವಾಗಿ ನಾವು ಸಿಸಿಟಿವಿ ಕ್ಯಾಮೆರಾಗಳನ್ನ ಯಾಕೆ ಇಡ್ತೀವಿ? ಕಳ್ಳರು ಬೀಳಬಾರ್ದು ಅಂತಾನೋ ಅಥವಾ ಯಾರಾದ್ರೂ ಅಪರಿಚಿತರು ಬಂದ್ರೆ ಗೊತ್ತಾಗ್ಲಿ ಅಂತಾನೋ ಇಡ್ತೀವಿ. ಆದ್ರೆ ಕೆಲವು ಸಲ ಆ ಕ್ಯಾಮೆರಾಗಳು ನಮ್ಮ ಊಹೆಗೂ ನಿಲುಕದ ವಿಚಿತ್ರ ಆಕಾರಗಳನ್ನ ಸೆರೆ ಹಿಡಿಯುತ್ತವೆ. ಈ ವಿಡಿಯೋ ಕ್ಲಿಪ್ ಒಂದ್ಸಲ ನೋಡಿ. ಅದು ಒಂದು ನೈಟ್ ಟೈಮ್ ನಡೆದ ಇನ್ಸಿಡೆಂಟ್. ಒಬ್ಬ ವ್ಯಕ್ತಿ ರಸ್ತೆ ಪಕ್ಕದಲ್ಲಿ ನಡ್ಕೊಂಡು ಹೋಗ್ತಿರುವಾಗ ಅಲ್ಲಿ ಪಾರ್ಕ್ ಮಾಡಿದ್ದ ಕಾರ್ ಪಕ್ಕದಲ್ಲಿ ಸಡನ್ ಆಗಿ ಒಂದು ಮಸುಕಾದ ಆಕಾರ ಕಾಣಿಸುತ್ತೆ. ಅದು ಮೆಲ್ಲಗೆ ಮೂವ್ ಆಗ್ತಾ ಸ್ವಲ್ಪ ಹೊತ್ತಲ್ಲೇ ಗಾಳಿಯಲ್ಲಿ ಮಾಯವಾಗಿ ಬಿಡುತ್ತೆ. ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಆ ಪಕ್ಕದಲ್ಲೇ ನಡೀತಿದ್ದ ವ್ಯಕ್ತಿಗೆ ಅದು ಕಾಣಿಸಲೇ ಇಲ್ಲ. ಅದಕ್ಕಾಗಿ ಅವನು ತುಂಬಾ ನಾರ್ಮಲ್ ಆಗಿ ಹೊರಟು ಹೋದ. ಈ ವಿಡಿಯೋ ವೈರಲ್ ಆದ್ಮೇಲೆ ಇದು ಖಂಡಿತ ಆತ್ಮಕ್ಕೆ ಸಂಬಂಧಪಟ್ಟ ಫುಟೇಜ್ ಅಂತ ನೆಟಿಜನ್ಸ್ ಫಿಕ್ಸ್ ಆಗಿಬಿಟ್ರು. ಈ ವಿಡಿಯೋದಲ್ಲಿ ಕಾಣಿಸ್ತಿರೋ ವ್ಯಕ್ತಿ ತನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಾರ್ಮಲ್ ಆಗಿ ಕುಕಿಂಗ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಿರ್ತಾನೆ. ಆದ್ರೆ ಒಂದಿನ ರಾತ್ರಿ ಅವನು ಕಾರ್ ತಗೊಳ್ಳೋಕೆ ಅಂತ ಹೊರಗಡೆ ಬಂದಾಗ ಎದುರುಗಡೆ ಇರೋ ಕತ್ತಲಲ್ಲಿ ಏನೋ ವಿಚಿತ್ರ ಮೂವ್ಮೆಂಟ್ ಗಮನಿಸ್ತಾನೆ. ತಕ್ಷಣ ಮನೆಯ ಸೆಕ್ಯೂರಿಟಿ ಕ್ಯಾಮೆರಾ ಚೆಕ್ ಮಾಡಿದ್ರೆ ಅದರಲ್ಲಿ ಒಂದು ಟ್ರಾನ್ಸ್ಪರೆಂಟ್ ಆಕಾರ ಕಾರ್ ಪಕ್ಕದಿಂದ ನಡ್ಕೊಂಡು ಹೋಗೋದು ರೆಕಾರ್ಡ್ ಆಗಿದೆ. ಅದು ಮನುಷ್ಯ ಅಂತೂ ಖಂಡಿತ ಅಲ್ಲ. ಹಾಗಾದ್ರೆ ಅದು ಏನು ಅನ್ನೋದು ಇಂದಿಗೂ ಸಸ್ಪೆನ್ಸ್ ಆಗಿದೆ. ಮೆಕ್ಸಿಕೋದಲ್ಲಿ ಒಂದು ಮನೆಯ ಹಿಂಭಾಗದಲ್ಲಿ ರೆಕಾರ್ಡ್ ಆಗಿರೋ ವಿಡಿಯೋ ಇದು. ಅಲ್ಲಿರೋ ಒಂದು ಮೋಟಾರ್ ಸೈಕಲ್ ಕೆಲವು ದಿನಗಳ ಹಿಂದಷ್ಟೇ ಸತ್ತ ಒಬ್ಬ ವ್ಯಕ್ತಿಯದ್ದು ಅಂತ ಮಾಹಿತಿ ಇದೆ. ಆ ರಾತ್ರಿ ಯಾರು ಇಲ್ಲದಿದ್ದಾಗ ಆ ಬೈಕ್ ತಾನಾಗಿಯೇ ಸ್ಟಾರ್ಟ್ ಆಗಿ ಗಾಳಿಯಲ್ಲಿ ತೂಗಾಡುತ್ತಾ ಹೋಗಿ ಪಕ್ಕದಲ್ಲಿ ಕಾರ್ಗೆ ಡಿಕ್ಕಿ ಹೊಡೆಯುತ್ತೆ. ಆ ಕಾರ್ನ ಲೈಟ್ಗಳು ಕೂಡ ಬ್ಲಿಂಕ್ ಆಗ್ತವೆ. ಇದು ಯಾವುದೋ ಟೆಕ್ನಿಕಲ್ ಪ್ರಾಬ್ಲಮ್ ಅನ್ಕೋಬಹುದು. ಆದ್ರೆ ಆ ಬೈಕ್ ಮೂವ್ಮೆಂಟ್ ನೋಡಿದ್ರೆ ಯಾರೋ ಅದನ್ನ ಆಪರೇಟ್ ಮಾಡ್ತಿರೋ ತರ ಇದೆ. ಆ ಸತ್ತ ವ್ಯಕ್ತಿಯ ಆತ್ಮವೇ ಆ ಬೈಕ್ ಓಡಿಸಿದೆ ಅಂತ ಅಲ್ಲಿನ ಜನ ನಂಬುತ್ತಾರೆ. 2024ರಲ್ಲಿ ಒಂದು ಫಾರ್ಮ್ ಹೌಸ್ ಹತ್ರ ರೆಕಾರ್ಡ್ ಆಗಿರೋ ವಿಡಿಯೋ ಇದು. ಆಕಾಶದಿಂದ ಒಂದು ವಿಚಿತ್ರ ಮಿಂಚಿನ ತರ ಇರೋ ವಸ್ತು ಬಂದು ಭೂಮಿಗೆ ಮುಟ್ಟಿ ಮತ್ತೆ ಗಾಳಿಯಲ್ಲಿ ಮಾಯವಾಗಿ ಬಿಡುತ್ತೆ. ಇದು ಏಲಿಯನ್ಸ್ಗೆ ಸಂಬಂಧಪಟ್ಟಿದ್ದ ಅಥವಾ ಬೇರೆ ಯಾವುದಾದ್ರೂ ಕ್ಷುದ್ರ ಶಕ್ತಿಗಳ ಅಂತ ನೆಟಿಜನ್ಸ್ ರೌಂಡ್ಸ್ ಹಾಕಿ ಚರ್ಚೆ ಮಾಡ್ತಿದ್ದಾರೆ. ಆದ್ರೆ ಇಂದಿಗೂ ಕೂಡ ಇದು ಒಂದು ಮಿಸ್ಟ್ರಿ ವಿಡಿಯೋನೇ. ಸೊ ಫ್ರೆಂಡ್ಸ್, ಈ ಮಿಸ್ಟೀರಿಯಸ್ ವಿಡಿಯೋ ಕ್ಲಿಪ್ಸ್ ನೋಡಿದ್ಮೇಲೆ ಇವುಗಳ ಮೇಲೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.